श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ ದಶಮೋಧ್ಯಾಯದಲ್ಲಿ 14ನೇ ಶ್ಲೋಕ. ಶಶ್ವತ್ ಸ್ವರೂಪಮಹಸೈವ ನಿಪೀತಭೇದಮೋಹಾಯ ಬೋಧದಿಶನಾಯ ನಮಃ ಪರಸ್ಮೈ ವಿಶ್ವೋದಯ ಸ್ಥಿತಿಲಯೇಷು ನಿಮಿತ್ತಲೀಲರಾಮಾಯ ತೇ ನಮೈದಂ ಚಕ್ರಮೇಶ್ವರಾಯ. ಪುನಃ ಭಗವತ್ ಸೇವಾಯಾಮ್ ಇತ್ತಂ ಭಾವಾಂತರಂ ದರ್ಶಯನ್ ತನ್ನಮತಿ. ಇನ್ನು ಪರಮಾತ್ಮನ ಸೇವೆಯಲ್ಲೇ ಆಸಕ್ತಿ ಉಳ್ಳವರಾದ ಬ್ರಹ್ಮದೇವರು ಈ ರೀತಿಯಾಗಿ ಸ್ತೋತ್ರ ಮಾಡಿ ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡುತ್ತಾರೆ ಹಾಗೆ ಅಂತ. ಅಂದ್ರೆ ಪರಮಾತ್ಮ ಹೇಗಿದ್ದಾನೆ? ನಿಪೀತ ಭೇದ ಮೋಹಾಯ ನಿರಸ್ತ ಸಕಲ ಭೇದ ಭ್ರಮಾಯ ಇತಿ ಅನ್ಯದಾ ಪ್ರತೀನಿಮಾಯ ಭೇದಮೋಹ ಶಬ್ದಸ್ಯ ವಿವಕ್ಷಿತಮರ್ಥಂ ದರ್ಶಯತಿ. ತಾತ್ಪರ್ಯ ಇದೆ, ತಾತ್ಪರ್ಯ ಆಮೇಲೆ ನೋಡೋಣ. ತಥಾ ಚ ಶಶ್ವತ್ ಸದಾ ಸ್ವರೂಪಮಹಸೈವ ಸ್ವರೂಪಭೂತ ಜ್ಞಾನೇನೈವ ನತು ಪರೋಪದೇಶೋ ದೇಶಾತ್ ದೇಶ ಉತ್ಪನ್ನೇನ ಇತ್ಯರ್ಥಃ. ಅಂದ್ರೆ ಪರಮಾತ್ಮನ ಜ್ಞಾನ ಅದು ಸ್ವರೂಪಭೂತವಾದ ಜ್ಞಾನ, ಅದು ಬೇರೆಯವರು ಉಪದೇಶ ಮಾಡಿ ಬಂದದ್ದು ಅಲ್ಲ, ಅದು ಪರಮಾತ್ಮನಿಗೆ. ಅದರಿಂದ ನಿಪೀತಃ ಸಮ್ಯಕ್ ನಿರಾಕೃತಃ ಉಕ್ತ ಭೇದ ಮೋಹ ಯಸ್ಯ. ಅದರಿಂದ ಪರಮಾತ್ಮನಿಗೆ ಭೇದ ಮೋಹ ಎನ್ನತಕ್ಕದ್ದು ಇಲ್ಲ. ಅನ್ಯೇಷಾಮಪಿ ಉಕ್ತ ಭೇದ ಮೋಹ ನಿವರ್ತಕ ಬೋಧ ಬುದ್ಧಿ ಜನಕಾಯ. ಅಂದ್ರೆ ಕೆಲವೊಂದು ವಿಚಾರದಲ್ಲಿ ಭೇದ ಇರಬೇಕು, ಕೆಲವೊಂದು ವಿಚಾರದಲ್ಲಿ ಅಭೇದ ಇರಬೇಕು. ಎಲ್ಲಿ ಭೇದ ಇರಬೇಕು, ಎಲ್ಲಿ ಅಭೇದ ಇರಬೇಕು? ಭೇದ ಅಂದ್ರೆ ಇದು ಬೇರೆ ಅದು ಬೇರೆ, ಡಿಫರೆಂಟ್ ಅಂತ ತಿಳಿಯೋದು. ಅಭೇದ ಅಂದ್ರೆ ಎರಡು ಸೇಮ್ ಐಡೆಂಟಿಕಲ್ ಅಂತ ತಿಳಿಯೋದು. ಅದನ್ನ ಪರಮಾತ್ಮ ತನ್ನ ಯಾವುದರಲ್ಲಿ ಭೇದ ಇರಬೇಕು, ಯಾವುದರಲ್ಲಿ ಅಭೇದ ಇರಬೇಕು ಅದು ಸ್ಫುಟವಾಗಿ ತಿಳಿದವ, ಮತ್ತೆ ಇನ್ನೊಬ್ಬರಿಗೂ ಕೂಡ ಆ ಜ್ಞಾನ ಬರುವಂತೆ ಮಾಡತಕ್ಕವನು ಅಂತ ಹೇಳ್ತಾರೆ. ಅದರಿಂದ ಪರಸ್ಮೈ ಸರ್ವೋತ್ತಮನಾದವ, ವಿಲಕ್ಷಣನಾದವ ಅಂತ ಅರ್ಥ. ನಿಪೀತ ಬೋಧ ಮೋಹಾಯ ಇತ್ಯನೇನ ಪೂರ್ಣತ್ವ ಮುಕ್ತಂ. ಅದರಿಂದ ಪರಮಾತ್ಮ ಎಲ್ಲವನ್ನು ಬಲ್ಲ ಅಂದ್ರೆ ಏನರ್ಥ? ಪೂರ್ಣನಾಗಿದ್ದಾನೆ ಅಂತ ಅರ್ಥ. ಅಲ್ಲ, ದೇವರಲ್ಲಿ ಪೂರ್ಣತ್ವ ಹೆಂಗ್ ಕೂಡುತ್ತದೆ? ಯತ್ ಪ್ರಯೋಜನಾರ್ಥಂ ಸೃಷ್ಟ್ಯಾದಿ ತದ್ ಊನತ್ವಾತ್ ಇತ್ಯಾಶಂಕಾಂ ಪರಿಹರನ್ ಮಮೇದಂ ತ್ವದ್ದರ್ಶನಂ ಪೂರ್ವಕೃತ ನಮನಾದಿ ಸುಕೃತ ಫಲಂ ಇತ್ಯಾಶಯೇನ ವಿಶ್ವೈತಿ. ಪರಮಾತ್ಮನಿಗೆ ಪೂರ್ಣತ್ವ ಹೆಂಗ್ ಹೇಳಿಕ್ ಬರ್ತದೆ? ಯಾಕೆ ಸೃಷ್ಟಿಯಾದಿಗಳನ್ನ ಮಾಡ್ತಾನೆ, ಸೃಷ್ಟಿಯಾದಿಗಳನ್ನ ಮಾಡಿದ್ರೆ ಪೂರ್ಣ ಹೆಂಗ್ ಹಾಕ್ತಾನೆ ಹಾಗೆ ಅಂತ ಆ ಶಂಕೆಯನ್ನು ಪರಿಹಾರ ಮಾಡುವುದಕ್ಕಾಗಿ, ಮತ್ತು ಮಮ ಇದಂ ತ್ವದ್ದರ್ಶನಂ, ಈ ನಿನ್ನ ಸೃಷ್ಟಿ ನಾನು ಮಾಡಿದ ಪೂರ್ವಕೃತ ನಮನಾದಿ ಸುಕೃತ ಫಲಂ, ಹಿಂದೆ ನಾ ಮಾಡಿದ ನಮಸ್ಕಾರಾದಿಗಳ ಒಂದು ಪುಣ್ಯದ ಬಲದಿಂದ ಈಗ ನಿನ್ನ ದರ್ಶನ ಆಗುತ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮದೇವರಿಗೂ ಕೂಡ ನೋಡಿ ಪ್ರಯತ್ನ ಇರಬೇಕು, ಪ್ರಯತ್ನ ಪಟ್ಟು ಸ್ತೋತ್ರಾದಿಗಳನ್ನ ನಮನಾದಿಗಳನ್ನ ಮಾಡಿದ್ದಾರೆ. ಅದರ ಫಲವಾಗಿ ಪರಮಾತ್ಮನ ಸಾಕ್ಷಾತ್ಕಾರ ಆಗುತ್ತದೆ, ಅದರ ಫಲ ಇದು ಅಂತ ಅವರು ಹೇಳ್ತಾ ಇದ್ದಾರೆ. ವಿಶ್ವೈತಿ ವಿಶ್ವೋದಯ ಸ್ಥಿತಿಲಯೇಶು ನಿಮಿತ್ತ ಲೀಲಾರಾಮಾಯ. ಪರಮಾತ್ಮ ಸೃಷ್ಟಿಯಾದಿಗಳನ್ನ ಮಾಡ್ತಾನೆ, ಆದರೆ ಅದು ಏನೋ ಒಂದು ಉದ್ದೇಶ ಇಟ್ಟುಕೊಂಡು, ಒಂದು ಫಲಾಪೇಕ್ಷೆ ಇಟ್ಟುಕೊಂಡು ಮಾಡ್ತಾನೆ ಅಂತ ತಿಳಿಯಬಾರ್ದು.
ಅದು ಕೇವಲ ಪರಮಾತ್ಮನ ಲೀಲೆ. ಅದು ಪರಮಾತ್ಮನ ಲೀಲೆ, ಸೃಷ್ಟಿಯಾದಿಗಳು ನಡೀತಾ ಇದೆ. ಲೀಲೆಯಿಂದ ಮಾಡಿದ್ರಿಂದ ಏನರ್ಥ? ಆಯಾಸ ಇಲ್ಲ ಅಂತ ಅರ್ಥ. ಆಯಾಸ ಇಲ್ಲದೆ ಲೀಲೆಯಿಂದ ಮಾಡಿದ್ದಾನೆ ಅಂದರೆ ಏನರ್ಥ? ಏನು ಪ್ರಯೋಜನ ಇಲ್ಲ, ಅವರಿಗೆ ಯಾವ ಪ್ರಯೋಜನ ಇಲ್ಲ. ಈಗ ಅದಕ್ಕೊಂದು ಉದಾಹರಣೆ ನೋಡುವುದಾದರೆ, ಉಪನ್ಯಾಸ ಮಾಡುವಾಗ ಕೈಕಾಲುಗಳನ್ನ ಹೀಗೆ ಅಲುಗಾಡಿಸ್ತಾ ಇರ್ತಾರೆ. ಕೈ ಮೇಲೆ ತರೋದು, ಕೆಳಗೆ ತರೋದು, ಬೆಟ್ಟುಗಳನ್ನ ಅಲುಗಾಡಿಸೋದು, ಏನೋ ಒಂದು ಮಾಡ್ತಾ ಇರ್ತಾರೆ. ನೋಡ್ಬೋದು, ಮಾತನಾಡುವವರು ಕೈ ಅಲುಗಾಡಿಸ್ತಾ ಇರ್ತಾರೆ. ಅದರಿಂದ ಏನಾದ್ರು ಪ್ರಯೋಜನ ಇದೆಯಾ ಹಾಗೆಂದ್ರೆ? ಇಲ್ಲ. ಮತ್ತೆ ಯಾಕೆ ಮಾಡ್ತಾರೆ? ಅದು ಅನಾಯಾಸವಾಗಿ ಮಾಡ್ತಾರೆ, ಲೀಲೆಯಿಂದ ಮಾಡ್ತಾರೆ, ಅದಕ್ಕೇನು ಹೆಚ್ಚು ಶ್ರಮ ಇಲ್ಲ, ಅದಕ್ಕೆ ಪ್ರಯೋಜನ ಅಂತನೂ ಏನೂ ಇಲ್ಲ. ಹೇಗೋ ಅದೇ ತರ ಇದು ಕೊಡುವ ಉದಾಹರಣೆ. ಅದೇ ತರ ಪರಮಾತ್ಮನಿಗೂ ಕೂಡ ಅದು ಲೀಲೆಯಿಂದ ಮಾಡಿದ್ದು, ಅನಾಯಾಸವಾಗಿ ಮಾಡಿದ್ದು, ಆಯಾಸ ಇಲ್ಲದೆ ಮಾಡಿದ್ದು, ಅದರಿಂದ ದೇವರಿಗೆ ಯಾವ ಪ್ರಯೋಜನವಿಲ್ಲ. ಅಂದ್ರೆ ಯಾವ್ದಾದ್ರು ಪ್ರಯೋಜನ ಇದ್ರೆ ಅದು ಹೇಗೆ ಮಾಡ್ತೀವಿ? ಪ್ರಯತ್ನ ಪಟ್ಟು ಮಾಡ್ತೀವಿ. ಅಡಿಗೆ ಆಗಬೇಕು, 2 ತಾಸು ಪ್ರಯತ್ನ ಆಗ್ಬೇಕು, 3 ತಾಸು ಪ್ರಯತ್ನ ಆಗ್ಬೇಕು, ಇಲ್ಲದ್ರೆ ಅಡಿಗೆ ಆಗೋದಿಲ್ಲ. ಕೂತು ಕೈಕಾಲು ಅಲುಗಾಡಿಸಿದ್ರೆ ಅಡಿಗೆ ಬಂದ್ಬಿಡುತ್ತದ? ಅದು ಬರೋದಿಲ್ಲ. ಯಾಕೆ? ನಮಗೆ ಯಾವ್ದಾದ್ರು ಒಂದು ಪಡಿಬೇಕು ಅಂತ ಒಂದು ಪ್ರಯೋಜನ ಇದೆ, ಅಡಿಗೆ ಆಗಬೇಕು, ಅಡಿಗೆ ಸಿದ್ಧ ಆಗಬೇಕು ಅಂತ ಒಂದು ಪ್ರಯೋಜನ ಇದೆ, ಶಾಸ್ತ್ರ ಕೇಳಬೇಕು, ಅದರಿಂದ ಜ್ಞಾನ ಭಕ್ತಿ ಎನ್ನುವ ಪ್ರಯೋಜನಗಳು ಇದೆ. ಅದರಿಂದ ಪ್ರಯತ್ನ ಪಟ್ಟು ಶಾಸ್ತ್ರಾದಿಗಳನ್ನ ಕೇಳ್ತೀವಿ. ಆದ್ರೆ ಪರಮಾತ್ಮನ ವಿಚಾರದಲ್ಲಿ ಹಾಗಿಲ್ಲ. ಸ್ವಾಮಿ, ನೀನು ಸೃಷ್ಟಿಯಾದಿಗಳನ್ನ ಮಾಡ್ತಿ, ಆದ್ರೂ ಕೂಡ ಅದೆಲ್ಲವೂ ಕೂಡ ಲೀಲೆಯಿಂದ ಆದದ್ದು, ಅಂದ್ರೆ ಅದರ ಪ್ರಯೋಜನ ನಿನಗೆ ಇಲ್ಲ ಹಾಗೆ ಅಂತ. ಆ ಸಮ್ಯಕ್ ರಾಮೋ ರಮಣಂ ಯಸ್ಯ, ಆನಂದಪೂರ್ಣನಾಗಿಯೇ ನೀ ಮಾಡೋದು. ನಿನಗೆ ಯಾವ ಕೊರತೆ ಇದ್ದು ಮಾಡಿದ ಕ್ರಿಯೆ ಅಲ್ಲ ಇದು, ಈ ಸೃಷ್ಟಿಯಾದಿಗಳು. ನೀನು ಪೂರ್ಣ, ಆದರೂ ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ಪ್ರಯೋಜನ ಇದೆ, ಅದರಿಂದ ನೀನು ಇದನ್ನ ಮಾಡ್ತಿ ಹಾಗೆ. ಇದಂ ದರ್ಶನಂ ಉದ್ದೇಶ್ಯ ಪೂರ್ವಂ ನಮಸ್ಕೃತಂ, ಈ ಒಂದು ದರ್ಶನವನ್ನ ಉದ್ದೇಶವಾಗಿ ಇಟ್ಟುಕೊಂಡೇ ನಿನಗೆ ಹಿಂದೆ ನಮಸ್ಕಾರಾದಿಗಳನ್ನ ಮಾಡಿದ್ದು. ಅಂದ್ರೆ ನಾನು ಮಾಡಿದ ನಮಸ್ಕಾರ ಸಾರ್ಥಕವಾಯಿತು, ಪ್ರಯೋಜನ ಪೂರ್ವಕವಾಯಿತು, ಯಾಕೆ? ನಿನ್ನ ಸಾಕ್ಷಾತ್ಕಾರ ಆಯಿತು ಹಾಗೆ. ಇಲ್ಲಿ ನಿಪೀತ ಭೇದ ಮೋಹಾಯ ಅಂತ ಹೇಳಿದ್ರಲ್ವಾ, ಅದೇನದು? ಭೇದ ಮೋಹ ಇಲ್ಲದವ ಹಾಗೆಂತ. ಭೇದ ಮೋಹ ಅಂದ್ರೆ ಎಲ್ಲೆಲ್ಲಿ ಭೇದ ಮೋಹ ಅಂದ್ರೆ ಅದನ್ನ ಹೇಳ್ತಾರೆ ಆಚಾರ್ಯರ ತಾತ್ಪರ್ಯದಲ್ಲಿ. ಸ್ಕಾಂದೆ ಅಂತ ಸ್ಕಂದ ಪುರಾಣದ ಮಾತು. ಈಶಸ್ಯ ಅಪೂರ್ಣತಾ ಜ್ಞಾನಂ, ಪರಮಾತ್ಮ ಪೂರ್ಣನಲ್ಲ ಅಂತ ತಿಳಿಯೋದು, ಅದು ಒಂದು ಭೇದ ಮೋಹ. ಇನ್ನು ವಿಷ್ಣೋಹೋ ಅನ್ಯಸ್ಯ ಚ ಈಶತ, ಪರಮಾತ್ಮನನ್ನ ನಿಯಮಿಸುವ ಬೇರೆ ಒಬ್ಬ ಇದ್ದಾನೆ ಅಂತ ತಿಳಿಯೋದು, ಅದು ಒಂದು ಭೇದ ಮೋಹ. ಇನ್ನು ಭೇದ ತಸ್ಯ ಅವತಾರೇಶು, ಪರಮಾತ್ಮನ ಅವತಾರಗಳಲ್ಲಿ ಭೇದ ತಿಳಿಯೋದು. ಅಂದರೆ ರಾಮಕೃಷ್ಣಾದಿಗಳು ಬೇರೆ, ವ್ಯಾಸಾದಿ ರೂಪಗಳು ಬೇರೆ, ಹಾಗೆ ಅಂತ ಬೇರೆ ಭೇದ ತಿಳಿಯೋದು. ಯದ್ಯಪಿ ಅಲ್ಲಿ ಅಭೇದ ತಿಳಿಬೇಕು, ದೇವರ ರೂಪಗಳಲ್ಲಿ ಭೇದ ಇಲ್ಲ. ಜೀವರಿಗೂ ಪರಮಾತ್ಮನಿಗೂ ಭೇದ ಇದೆ. ಜೀವನಿಗೂ ಜಡಕ್ಕೂ, ಈಶನಿಗೂ ಜಡಕ್ಕೂ, ಪರಸ್ಪರ ಜೀವ ಪರಸ್ಪರ ಜಡ, ಇಲ್ಲಿ ಭೇದ ಇದೆಯೇ ಹೊರತು ಪರಮಾತ್ಮನಿಗೆ ಪರಸ್ಪರ ರೂಪಗಳಲ್ಲಿ ಭೇದ ಇಲ್ಲ ಅಂತ ಅರ್ಥ. ಅದನ್ನು ಹೇಳ್ತಾ ಇದ್ದಾರೆ ಆಚಾರ್ಯರು, ಭೇದ ತಸ್ಯ ಅವತಾರೇಶು. ಇನ್ನು ಜೀವಸ್ಯ ಈಶತ್ವಮೇವ, ಜೀವನನ್ನೇ ಈಶಾ ಅಂತ ತಿಳಿಯೋದು. ತಥಾ ಜೀವತ್ವಂ ಈಶಸ್ಯ, ಪರಮಾತ್ಮನಿಗೆ ಜೀವತ್ವವನ್ನ ಹೇಳೋದು, ಪರಮಾತ್ಮನು ಕೂಡ ಜೀವನಂತೆ ಹಾಗೆ ಅಂತ ಹೇಳೋದು. ಜಡಾಭೇದ ತಯೋರಪಿ ಭೇದ ಮೋಹ, ಪರಸ್ಪರ ಜಡಗಳಲ್ಲಿ ಭೇದ ಇಲ್ಲ ಅಂತ ತಿಳಿಯೋದು, ಇದೆಲ್ಲವೂ ಕೂಡ ಭೇದ ಮೋಹ ಅಂತ ಕರೀತಾರೆ. ನೋಡಿ, ಇಂತಹ ವಿಚಾರದಲ್ಲಿ ಭೇದ ಪಡಬಾರದು ಅಂತ. ಸಸದಾ ನ ಹರೌ ಕ್ವಚಿತ್, ಇಂತಹ ಭೇದ ಮೋಹ ಪರಮಾತ್ಮನಲ್ಲಿ ಎಂದಿಗೂ ಯಾವತ್ತೂ ಇರೋದಿಲ್ಲ. ಅನ್ಯೇಷಾಂ ತತ್ ಪ್ರಸಾದೇನ ಶನೈಹಿ ಯಾತಿ ಸತಾಮಪಿ, ಬೇರೆಯವರಿಗೆ ಸಜ್ಜನರಿಗೆ ಈ ಭೇದ ಮೋಹ ಎನ್ನತಕ್ಕದ್ದು ಕ್ರಮವಾಗಿ ಹೋಗುತ್ತದೆ ಅಂತ ಅರ್ಥ. ಬೇರೆಯವರಿಗೆ ಈ ಮೋಹ ಹೋಗುತ್ತದೆ, ಆದರೆ ಕ್ರಮವಾಗಿ ಹೋಗುತ್ತದೆ ಹಾಗೆ. ಇದು ಸ್ಕಂದ ಪುರಾಣದ ಮಾತು. ಇನ್ನು 15ನೇ ಶ್ಲೋಕ.
ಯಸ್ಯಾವತಾರ ಗುಣಕರ್ಮ ವಿಡಂಬನಾನಿ ನಾಮಾನಿ ಯೇಸು ವಿಗಮೇ ವಿವಶಾ ಗೃಣಂತಿ ತೇನೈಕ ಜನ್ಮ ಶಮಲಂ ಸಹಸೈವ ಹಿತ್ವಾ ಸಂಯಾಂತ್ಯಪಾವೃತಮೃತಂ ತಮಜಂ ಪ್ರಪದ್ಯೆ. ಭಗವದ್ಧ್ಯಾನಾದಿ ರೂಪ ಆರಾಧನಸ್ಯ ಮೋಕ್ಷಹೇತುತ್ವಂ ಕೈಮುತ್ಯೇನಾಪಿ ದರ್ಶಯನ್. ಪರಮಾತ್ಮನ ಧ್ಯಾನಾದಿಗಳನ್ನು ಮಾಡ್ತಾರೆ. ಪರಮಾತ್ಮನ ಧ್ಯಾನಾದಿಗಳನ್ನ ಆರಾಧನೆಗಳನ್ನ ಮಾಡುವುದು ಅದು ಮೋಕ್ಷಕ್ಕೆ ಸಾಧನ. ಅದನ್ನ ಒಂದು ಕೈಮುತ್ಯ ನ್ಯಾಯದಿಂದ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ದರ್ಶಯನ್ ಅಹಮಪಿ ತಂ ಧ್ಯಾಯಾಮಿ, ನಾನು ಕೂಡ ಪರಮಾತ್ಮನ ಧ್ಯಾನ ಮಾಡ್ತಾ ಇದ್ದೇನೆ ಅಂತ ಬ್ರಹ್ಮದೇವರು ಹೇಳ್ಕೊತಾ ಇದ್ದಾರೆ. ಅದೇನದು ಹಾಗೆಂದ್ರೆ ಯಸ್ಯ ಅವತಾರ ಅತ್ರ ವಿವಶಾನಾಂ ನಾಮೋಚ್ಚಾರಣ ಮಾತ್ರೇನ ಕಥಂ ಮುಕ್ತಿ ಇತ್ಯತಃ ವ್ಯಾಖ್ಯಾತಿ. ಭಕ್ತ ವಿವಶಃ ಇತಿ. ಇಲ್ಲೂ ಕೂಡ ತಾತ್ಪರ್ಯ ಇದೆ, ಆಮೇಲೆ ಬರೋಣ. ಯಸ್ಯ ವಿಷ್ಣೋಃ ಅವತಾರ ಗುಣಕರ್ಮ ವಿಡಂಬಂ ಅನುಕರಣಂ ಯೇಷು ತಾನಿ. ಪರಮಾತ್ಮ ತತ್ ಪ್ರತಿಪಾದಕಾನಿ ಬರೀತಾರೆ. ಪರಮಾತ್ಮನ ಅವತಾರಗಳು, ಪರಮಾತ್ಮನ ಗುಣಗಳು ಅಂದ್ರೆ ಅವತಾರದಲ್ಲಿ ಮಾಡಿದ ಗುಣಗಳು, ಅವತಾರದಲ್ಲಿ ಕಂಡ ಗುಣಗಳು, ಅವತಾರದಲ್ಲಿ ಕಂಡ ಕರ್ಮಗಳು, ಅದನ್ನು ತಿಳಿಸಿಕೊಡುವ ತತ್ರ ಅವತಾರ ವಿಡಂಬನಾನಿ ವಾಸುದೇವ ಅದನ್ನು ಅನುಸರಿಸುವ ನಾಮಗಳು ಅಂತ. ತತ್ ಪ್ರತಿಪಾದಕಾನಿ ನಾಮಾನಿ ಅಂತ ಅದನ್ನ ಹೇಳುವ ಹೆಸರುಗಳು. ಅಂದ್ರೆ ಪರಮಾತ್ಮ ಅವತಾರದಲ್ಲಿ ಮಾಡಿದ ಕ್ರಿಯೆಗಳ ಹೆಸರು, ಮಾಡಿದ ತೋರಿಸಿದ ಗುಣಗಳ ಹೆಸರು, ಈ ರೀತಿಯಾಗಿ ಹೆಸರನ್ನ ಹೇಳುವವರು. ಎಂಥ ಹೆಸರು? ಪರಮಾತ್ಮ ಅವತಾರದಲ್ಲಿ ತೋರಿಸಿಕೊಟ್ಟ ಮಾಡಿದ ಕ್ರಿಯೆಗಳ, ತೋರಿಸಿದ ಗುಣಗಳ ಹೆಸರುಗಳನ್ನು ಹೇಳುವವರು ಅಂತ ಅರ್ಥ. ಅಂಥವರೇ ಮೋಕ್ಷಕ್ಕೆ ಹೋಗ್ತಾರೆ. ಇನ್ನು ಹಾಗಿರುವಾಗ ಧ್ಯಾನ ಮಾಡತಕ್ಕ ಜನರು, ಶ್ರದ್ಧೆಯಿಂದ ಸದಾ ಧ್ಯಾನ ಮಾಡತಕ್ಕ ಜನರು ಮೋಕ್ಷಕ್ಕೆ ಹೋಗೋದಿಲ್ಲ ಅಂತ ಇನ್ನೇನು ಹೇಳೋದು ಅಂತ ಒಟ್ಟು ಈ ಶ್ಲೋಕದ ಅಭಿಪ್ರಾಯ. ಬಿಡಿಸ್ತಾರೆ ನೋಡಿ. ದೇವರ ಅವತಾರ ಅಂದ್ರೆ ಮತ್ಸ್ಯಕೂರ್ಮಾದಿ ಅವತಾರಗಳು, ಅದರಲ್ಲಿ ತತ್ರ ಅವತಾರ ವಿಡಂಬನಾನಿ ಅಂದ್ರೆ ವಿಡಂಬನ ಅಂದ್ರೆ ಹೆಸರುಗಳು ಅಂತ. ಯಾವುದು? ವಾಸುದೇವ ಅಂತ ಕರಿತೀವಿ. ವಾಸುದೇವ ಅಂದ್ರೆ ಏನು? ವಸುದೇವನ ಮಗ ಅಂತ. ಕೃಷ್ಣಾವತಾರದಲ್ಲಿ ಪರಮಾತ್ಮನಿಗೆ ವಾಸುದೇವ ಅಂತ ಹೆಸರು. ಯಾಕೆ? ವಸುದೇವನ ಮಗನಾದ್ದರಿಂದ ಆ ಹೆಸರನ್ನ ಕರೆಯೋದು ವಾಸುದೇವ ಅಂತ, ದೇವರನ್ನ ಕರೆಯೋದು. ಆದರೆ ಅದಕ್ಕೊಂದು ಅರ್ಥ ಇದೆ ನೋಡಿ. ವಾಸುದೇವ ಅಂದ್ರೆ ಏನರ್ಥ? ವಸುದೇವನ ಮಗ ಅಂತ ಪರಮಾತ್ಮ ಅಂತ. ಇನ್ನು ದಾಶರಥಿಹಿ ಅಂದ್ರೆ ದಶರಥನ ಮಗ ಅಂತ ದೇವರನ್ನ ಹೇಳೋದು. ದಾಶರಥಿಹಿ ದಾಶರಥಿಹಿ ಅಂತ ಹೇಳೋದು. ಅಂದ್ರೆ ಏನರ್ಥ? ದಶರಥನ ಮಗನಾಗಿ ಹುಟ್ಟಿದವ ಅಂತ ಅರ್ಥ, ರಾಮಚಂದ್ರ. ಇದು ಅವತಾರ ವಿಡಂಬನಾನಿ ಅಂತ ಕರೀತಾರೆ, ದೇವರ ಹೆಸರುಗಳನ್ನ ಹೇಳೋದು. ಇನ್ನು ಹೆಸರುಗಳು ಸರ್ವಜ್ಞ, ಸರ್ವೇಶ್ವರ ಇತ್ಯಾದಿ ಗುಣ ವಿಡಂಬನಾನಿ. ಗುಣಗಳನ್ನ ಹೇಳುವ ಶಬ್ದಗಳು ನೋಡಿ. ಯಾವುದು? ಸ್ವಾಮಿ ಸರ್ವಜ್ಞನಾಗಿದ್ದಾನೆ, ಸರ್ವಜ್ಞತ್ವ ಎನ್ನುವ ಗುಣ, ಸರ್ವಜ್ಞ ಎನ್ನುವ ಗುಣ ದೇವರಲ್ಲಿ ಇದೆ. ಸರ್ವೇಶ್ವರತ್ವ, ಎಲ್ಲರಿಗೂ ಕೂಡ ಈಶನಾಗಿದ್ದಾನೆ ಹಾಗೆಂಬ ಒಂದು ಗುಣ ಅದು ಕೂಡ ಕಂಡು ಬರ್ತಾ ಇದೆ. ಅದರಿಂದ ದೇವರನ್ನ ಸರ್ವಜ್ಞ ಅಂತ ಹೊಗಳೋದು, ಸರ್ವೇಶ್ವರ ಅಂತ ಸ್ತೋತ್ರ ಮಾಡೋದು. ಈ ರೀತಿಯಾಗಿ ಗುಣಗಳನ್ನ ಅನುಸರಣೆ ಮಾಡುವವರು, ಗುಣಗಳನ್ನ ಕೊಂಡಾಡುವವರು ಅಂತ ಅರ್ಥ. ಇನ್ನು ಪರಮಾತ್ಮ ಅವತಾರದಲ್ಲಿ ಮಾಡಿದ ಕರ್ಮಗಳು ಯಾವುದು? ಕಂಸಾರಿಹಿ ರಾಕ್ಷಸಾರಿಹಿ, ಕಂಸನನ್ನ ಸಂಹಾರ ಮಾಡಿದವ, ರಾಕ್ಷಸರನ್ನ ಸಂಹಾರ ಮಾಡಿದವ. ರಾಮಚಾರಿತ್ರ ಮಂಜರಿಯಲ್ಲಿ ರಾಯರು ಹೇಳ್ತಾರೆ ನೋಡಿ, ರಾವಣಂ ಕುಂಭಕರ್ಣಂ ನಿಹತ್ಯ ಹಾಗೆಂದ. ಮಾಮವೇಘ್ನನ್ ಕಬಂಧಂ, ಕಬಂಧನನ್ನ ಸಂಹಾರ ಮಾಡಿದವ ಹಾಗೆಂತಲ್ಲ ದೇವರಿಗೆ ಹೆಸರಿದೆ. ಕೃಷ್ಣಾಷ್ಟೋತ್ತರ ಶತನಾಮಾವಳಿಯಲ್ಲಿ ಬರ್ತದೆ ನೋಡಿ. ಪೂತನ, ಪ್ರಾಣ ಸಂಹಾರಿ, ಶಕಟಾಸುರ ಮರ್ದನ ಹಾಗೆ ಅಂತೆಲ್ಲ ಹೆಸರಿದೆ. ಇದೆಲ್ಲ ಏನು? ದೇವರು ಮಾಡಿದ ಕರ್ಮವನ್ನ ಅನುಸರಿಸಿ ದೇವರಿಗೆ ಒಂದು ಹೆಸರು ಬರುತ್ತದೆ. ಇಂಥ ಕರ್ಮಕ್ಕೆ ಅನುಗುಣವಾದ ಹೆಸರುಗಳನ್ನ ಉಚ್ಚಾರಣೆ ಮಾಡೋದು ಭಗವದ್ಭಕ್ತರು ಆ ರೀತಿಯಾಗಿ ಮಾಡ್ತಾರೆ. ಕರ್ಮ ವಿಡಂಬನ ನಾಮನ್ ಏ ಅಸುಬಿಗಮೆ ಪ್ರಾಣ ನಿರ್ಗಮ ಕಾಲೆ, ಅಂದ್ರೆ ಇಂಥ ನಾಮಸ್ಮರಣೆಯನ್ನ ಯಾವಾಗ ಮಾಡ್ತಾರೆ? ಪ್ರಾಣ ಬಿಡುವ ಸಮಯದಲ್ಲಿ, ಕೊನೆ ಕ್ಷಣ ಇದೆ ನೋಡಿ, ದೇಹದಿಂದ ಪ್ರಾಣ ಹೊರಡುವ ಕೊನೆ ಕ್ಷಣದಲ್ಲಿ ಯಾರು ಮಾಡ್ತಾರೆ
ಅವರಿಗೆ ಮೋಕ್ಷ, ಅವರಿಗೆ ಮತ್ತೆ ಹುಟ್ಟು ಇರೋದಿಲ್ಲ. ಹಾಗೆ ಅಂತ. ಅದು ಹೇಗೆ ಮಾಡ್ತಾರೆ? ವಿವಶ, ಭಕ್ತಿ ಪರವಶರಾಗಿ ಮಾಡ್ತಾರೆ. ಗೃಣಂತಿ, ಗೃಣಂತಿ ಅಂದ್ರೆ ಏನು? ಅದೇನೋ ಹೆಸರನ್ನು ಹೇಳಿದ್ರು ಅಂತ ಅಷ್ಟೇ ತಿಳ್ಕೋಬಾರದು. ಯಾದವಾರ್ಯರು ಬರೀತಾರೆ, ಅರ್ಥಾನುಸಂಧಾನ ಪೂರ್ವಕಂ ಉಚ್ಚಾರಯಂತಿ ಅಂತ ಬರೀತಾರೆ ನೋಡಿ. ಅರ್ಥಾನುಸಂಧಾನ ಪೂರ್ವಕ. ದಾಶರಥಿ ಅಂದ್ರೆ ಏನರ್ಥ? ದಶರಥನ ಮಗ ಅಂತ. ಅದಕ್ಕೆ ವ್ಯಾಕರಣ ಗೊತ್ತಿರಬೇಕು. ವಾಸುದೇವ ಹಾಗೆಂದ್ರೆ ವಸುದೇವನ ಮಗ ಹಾಗೆ ಅಂತ. ಕಂಸಾರಿ, ರಾಕ್ಷಸಾರಿ ಹಾಗೆ ಅಂತೆಲ್ಲ ಹೇಳಿದ್ರೆ ಅದರ ಅರ್ಥ ತಿಳ್ಕೊಂಡು ಆಗಲೇ ಭಕ್ತಿ ಬರೋದು. ಏನು ಅರ್ಥ ಗೊತ್ತಿಲ್ಲ ಅಂದ್ರೆ ಭಕ್ತಿ ಹೆಂಗೆ ಬರುತ್ತದೆ ಹೇಳಿ? ಏನೋ ಮೆಕ್ಯಾನಿಕಲ್ ಆಗಿ ಹೇಳ್ಕೊಂಡು ಹೋಗೋದು, ಅದು ಉಪಯೋಗ ಆಗೋದಿಲ್ಲ. ಅರ್ಥಾನುಸಂಧಾನ ಪೂರ್ವ ನೋಡಿ, ಬ್ರಹ್ಮದೇವರ ಮಾತಿದೆಲ್ಲ. ಗೃಣಂತಿ ಅಂತ ಶಬ್ದ ಬಳಸಿದ್ದಾರೆ ಶ್ಲೋಕದಲ್ಲಿ ನೋಡಿ. ಯಸ್ಯಾವತಾರ ಗುಣಕರ್ಮ ವಿಡಂಬನಾನಿ ನಾಮಾನಿ ಯೇ ಅಸುವಿಗಮೇ ವಿವಶಾ ಗೃಣಂತಿ. ಪ್ರಾಣ ಹೋಗುವಾಗ ಯಾರು ಇಂಥ ಕರ್ಮಗಳನ್ನೋ ನಾಮಗಳನ್ನೋ ಗುಣಗಳನ್ನೋ ಚಿಂತನೆ ಮಾಡಿ ದೇವರ ಹೆಸರನ್ನ ಮನಸಾ ಸ್ಮರಿಸ್ತಾರೆ ಚರ್ಮ ದೇಹದಲ್ಲಿ, ಅಂಥವರು ಮೋಕ್ಷವನ್ನ ಪಡೆಯುತ್ತಾರೆ ಅಂತ ಅರ್ಥಾನುಸಂಧಾನ ಪೂರ್ವಕ ಉಚ್ಚಾರೆಯಂತೆ. ತೇಪಿ ಅನೇಕ ಜನ್ಮ ಸಂಪಾದಿತಂ ಶಮಲಂ ಪ್ರಾರಬ್ಧ ಪಾಪಂ ಹಿತ್ವ. ಆ ನಾಮಸ್ಮರಣೆ ಮಾಡಿದರ ಪ್ರಭಾವ ಏನಾಗ್ತದೆ? ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪ ಅವರಿಗೆ ಕಳೆದು ಹೋಗ್ತದೆ. ಅಷ್ಟು ಭಕ್ತಿಯಿಂದ ಮಾಡಿದ್ರೆ ಅಷ್ಟು ಪಾಪಗಳು ಕಳೆದು ಹೋಗ್ತದೆ. ಭಕ್ತಿ ಜಾಸ್ತಿ ಆದಷ್ಟು ಪಾಪಗಳು ಕಳೆಯುತ್ತದೆ. ಅದರಿಂದ ಅನೇಕ ಜನ್ಮದಲ್ಲಿ ಸಂಪಾದನೆ ಮಾಡಿದ ಪಾಪ ಪ್ರಾರಬ್ಧ ಅಂತ ಕರೀತಾರೆ ಅದನ್ನ. ಆ ಪಾಪವನ್ನೆಲ್ಲ ಕಳೆದು ದೇಹೇವಾ ಸೂರ್ಯಮಂಡಲೆ, ದೇಹದಲ್ಲಿ ಇರತಕ್ಕ ಪರಮಾತ್ಮ ಅಥವಾ ಸೂರ್ಯಮಂಡಲದಲ್ಲಿ ಇರತಕ್ಕ ಪರಮಾತ್ಮನನ್ನ ವಿಧೂಯ ಸರ್ವ ಪಾಪನ, ಎಲ್ಲ ಪಾಪಗಳನ್ನು ಕಳಕೊಂಡು ಸಹಸೈವ ಶೀಘ್ರಮೇವ ವಾಯುನೇವ ಇತಿವ, ಸಹಸ ಅಂದ್ರೆ ಬೇಗಲೆ ಅಥವಾ ವಾಯುದೇವರಿಂದ ಕೂಡಿದವರಾಗಿ, ವಿದ್ಯುತ್ ಪತಿ, ಮಿಂಚು ಅಂದ್ರೆ ಭಾರತೀ ದೇವಿ, ಮಿಂಚಿನ ಪತಿ ಅಂದ್ರೆ ವಾಯುದೇವರು, ವಿದ್ಯುತ್ ಪತಿ ವಾಯುರೇವ ನಯೇತ್ ಬ್ರಹ್ಮ ನಚ ಅಪರಂ ಇತಿ. ಆ ವಾಯುದೇವರು ಏನ್ ಮಾಡ್ತಾರೆ? ಅಂತಹ ಭಕ್ತನನ್ನ ಕರೆದುಕೊಂಡು ಹೋಗಿ ಪರಮಾತ್ಮನ ಪಾದದಲ್ಲಿ ಇಟ್ಟು ಬಿಡ್ತಾರೆ. ಬೇರೆಯವರ ಹತ್ರ ಇನ್ನೊಂದು ಜನ್ಮ ಬರುವಂತೆ ಮಾಡೋದಿಲ್ಲ. ದೇಹ ಬಿಡಬೇಕು ಅಂದ್ರೆ ಪ್ರಾಣ ಹೋಗಬೇಕಲ್ವಾ? ಪ್ರಾಣ ಕರ್ಕೊಂಡೋಗಿ ನಮ್ದು ಅಷ್ಟು ಭಕ್ತಿಯಿಂದ ದೇವರ ಸ್ಮರಣೆ ಮಾಡಿಕೊಂಡು ಚರ್ಮದೇಹವಾಗಿ ಇದ್ದ ಪಕ್ಷದಲ್ಲಿ ಪರಮಾತ್ಮನ ಹತ್ರ ಕರ್ಕೊಂಡು ಹೋಗಿ ನಮ್ಮನ್ನ ಸೇರಿಸಿಬಿಡ್ತಾರೆ. ಮತ್ತೆ ಹುಟ್ಟಬೇಕಾಗಿಲ್ಲ. ಇಲ್ಲ ಇನ್ನೂ ಜನ್ಮಗಳು ಬರಬೇಕು ಹಾಗೆಂದ್ರೆ ಬೇರೆ ಜನ್ಮಕ್ಕೆ ತಗೊಂಡೋಗಿ ನಮ್ಮನ್ನ ಸೇರಿಸಿಬಿಡ್ತಾರೆ ವಾಯುದೇವರು. ಇದು ವಾಯುದೇವರು ಮಾಡುವ ಕೆಲಸ. ಅದು ಅದನ್ನ ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಸಹಸೈವ ಅಂತ ಶಬ್ದದಿಂದ. ಅಪಾವೃತಂ ಅಪಗತ ಆವರಣಂ ಯಥಾ ಸ್ಯಾತ್ ತಥಾ ಋತಂ ಜ್ಞಾನಪೂರ್ಣಂ ಪರಬ್ರಹ್ಮ ಸಂಯಾಂತಿ ಅಂತ ಸಂದರ್ಭದಲ್ಲಿ ಅಜ್ಞಾನವನ್ನ ಕಳಕೊಂಡು ಜ್ಞಾನಪೂರ್ಣನಾದ ಆ ಪರಮಾತ್ಮನನ್ನ ಆ ಜೀವ ಹೊಂದುತ್ತಾನೆ ಅಂತ. ಇದು ಯಾವಾಗ? ಕೇವಲ ಆ ಪ್ರಾಣ ಬಿಡುವ ಸಂದರ್ಭದಲ್ಲಿ ದೇವರ ಕರ್ಮವನ್ನು, ಅವನ ಅವತಾರದ ನಿಮಿತ್ತವಾದ ಒಂದು ಕರ್ಮ, ಅವತಾರದಲ್ಲಿ ತೋರಿಸಿದ ಗುಣ ಇತ್ಯಾದಿಗಳನ್ನ ಉಚ್ಚಾರಣೆ ಮಾಡಿದರೆ, ಆ ಹೆಸರನ್ನ ಉಚ್ಚಾರಣೆ ಮಾಡಿದ ವ್ಯಕ್ತಿಗೆ ಇಂಥ ಒಂದು ಅನುಗ್ರಹವನ್ನ ದೇವರು ಮಾಡ್ತಾನೆ ಅಂತ ಆದ ಮೇಲೆ, ಕಿಮುತ ಸದಾ ಸ್ವಯೋಗ್ಯ ಗುಣ ಉಪಸಂಹಾರ ಪೂರ್ವಕಂ ತದ್ಧ್ಯಾಯಿನಃ. ಸದಾ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಇರತಕ್ಕ ಜನರಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಇನ್ನೇನು ಹೇಳೋದು? ಅಷ್ಟು ಅನುಗ್ರಹ ಮಾಡ್ತಾನೆ ಅಂತ ಅರ್ಥ. ಸಾಮಾನ್ಯ ನಾಮೋಚ್ಚಾರಣೆ ಮಾಡಿದವರಿಗೆ ಅನುಗ್ರಹ ಮಾಡ್ತಾನೆ ಅಂತ, ಸದಾ ಧ್ಯಾನಾದಿಗಳನ್ನ ಮಾಡುವವರಿಗೆ ಅನುಗ್ರಹ ಮಾಡೇ ಮಾಡ್ತಾನೆ. ಅತಃ ತಮ್ ಅಜಂ ಅಹಂ ಪ್ರಪದ್ಯೆ. ಅದರಿಂದ ನಾನು ಪರಮಾತ್ಮನಿಗೆ ಯಾಕೆ ಅನುಗ್ರಹ ಮಾಡೇ ಮಾಡ್ತಾನೆ, ಅವನ ಅನುಗ್ರಹಕ್ಕಾಗಿ ನಾನು ಸದಾ ದೇವರ ಧ್ಯಾನವನ್ನ ನಮಸ್ಕಾರಾದಿಗಳನ್ನ ನಾನು ಮಾಡ್ತೇನೆ ಅಂತ ಮನಸಾ ಮಾಡ್ತೇನೆ ಅಂತ. ಸದಾ ಧ್ಯಾಯಾಮಿ ಇತಿ ಯಾವತ್, ಸದಾ ಧ್ಯಾನ ಮಾಡ್ತೇನೆ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಅಂತ ಅರ್ಥ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.